ದೊಡ್ಡ ಬಯ್ಯಾತ ಬಾ ಅರ್ಶಿನ ಶಾಸ್ತ್ರಕ್ಕೆ ಹೊಂಟೇವ್ರಿ. ಜಸ್ಟ್ ರೆಡಿ ಮಾಡ್ಕೊಂಡು ಹೊಂಟೇನ್ರಿ. ಹೆಂಗೆ ತಾಳ್ರಿ ಮದುವೆ ನಾಚಾಕತ್ತಾಳ್ರಿ ಭಾಳ. ನಮಗೂ ನಾಚಿಗೆ ಬರತ್ತಿಲ್ಲ ನಿಮಗಿಲ್ಲ. ಉಡಾಳ ಕಂಪ್ನಿಗಳು ನೋಡ್ರಿಪ್ಪ. ಅವ್ರು 3 ಜನ ಸೈಲೆಂಟ್ ರೀ ಪಾಪ. ಇದ್ರಿ ನಾನು ಭಾಳ ಸೈಲೆಂಟ್ ಇದ್ರಿ. ಈಕಿ ದೊಡ್ಡ ಸೈಲೆಂಟ್ ರೀ. ಈಕೆ ಎಲ್ಲಕ್ಕಿಂತ ಓಡಾಡೋದಾಡ್ರಿ ಈಕೆ. ಇಲ್ಲಿಂದ ಸ್ಟಾರ್ಟ್ ನೋಡ್ರಿ ನಮ್ಮ ಪ್ರೋಗ್ರಾಮ್ಸ್. ಅಂದರೆ ನಮ್ಮ ಮದ್ವೆ ಕಾರ್ಯಕ್ರಮ. ಮದುಮಗನ್ನ ಕರ್ಕೊಂಬಂದು ನಿಲ್ಸಿದ್ರಿ. ಅದಾದಮೇಲೆ ಅವ್ರನ್ನ ಹಾಸಿದ್ದ ಕಂಬಳಿ ಮೇಲೆ ಕೂಡಿಸಿ ಇರೋ ಶಾಸ್ತ್ರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅವ್ರು ಎಣ್ಣೆ ಹಚ್ಚತ್ತಾರಲ್ರಿ, ಅವರಿಗೆ ನಮ್ಮ ಕಡೆ ಬಲ ಬಂದಾರ ಅಂತಂತಾರೆ. ಅವರ ಅಂತ ಅಲ್ರಿ. ಸೊ ಬಲ ಬಂದಾರ ಅಂಥೇಳಿ ಹುಡುಕಿ ಅವ್ರಿಗೆ ಹೆಸರಿಟ್ಟು ಬರ್ತಾರೆ. ಅವ್ರ ಮದ್ವೆಗೆ ಭಾಳ ಮೇನ್ ಇಂಪಾರ್ಟೆಂಟ್ ಪರ್ಸನ್. ಸೊ ಅವರು ಏನೋ ಒಂದು ಕಾರ್ಯಕ್ರಮ ಆಗಲಿ ಅಥವಾ ಏನೋ ಒಂದು ಮದುವೆ ಒಳಗೆ ಏನೋ ಒಂದು ಏನೋ ಒಂದು ಸ್ಟಾರ್ಟ್ ಆಗಿರಲಿ ಅಥವಾ ಒಂದು ಎಳೆ ಆಗಿರಲಿ, ಅರ್ಶಿನ ಆಗಿರಲಿ, ಎಲ್ಲಕ್ಕೂ ಅವ್ರು ಮೇನ್ ಬೇಕು ರೀ. ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದಾಗನೇ ಎಲ್ಲರೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರು ಮೇನ್. ಅದಾದಮೇಲೆ ನೀವು ನೋಡತ್ತೀರಿ ಮದುಮಕ್ಕಳಿಗೆ ಎಣ್ಣೆ ಎಲ್ಲ ಹಚ್ಚಿ ಕೊಡಿಸಿದ್ರೆ ಅವ್ರಂಗ್ರು ಫುಲ್ ಶಾಕ್ ಇದ್ದಾರೆ ರೀ. ಏನು ಮಾಡ್ಬೇಕು ಏನು ಬಿಡ್ಬೇಕು ಗೊತ್ತಿಲ್ಲ. ಅವ್ರು ಏನೇನು ಮಾಡತ್ತಾರಲ್ಲ ಎಲ್ಲ ನೋಡ್ಕೊಂಡು ಸುಮ್ಮ ಕೂತಿದ್ರಿ ಮದುಮಕ್ಕಳು. ಅದೇನೋ ಒಂದು ಡಿಫ್ರೆಂಟ್ ಫೀಲಿಂಗ್ ರೀ. ನಾವು ಮದುಮಕ್ಕಳು ಆಗೀವಿ ಅಂತಂದು ಯಾರ ಮನಸ್ಸೊಳಗೂ ಫೀಲ್ ಇರಂಗಿಲ್ಲ ರೀ. ನಂದು ಮದ್ವೆ ಆಗತ್ತಿತ್ತ ಅನ್ನೋ ಶಾಕ್ ಒಳಗೆ ಎಲ್ಲರೂ ಇರ್ತಾರೆ. ಬಿಕಾಸ್ ಜೀವನದಾಗ ಒಂದು ಸರಿ ಆಗೋದ್ರಿ ಅದು. ಎಲ್ಲರೂ ಮದ್ವೆ ನೋಡಿ ಆಗಿರ್ತದೆ. ಬಟ್ ನಮ್ಮ ಮದ್ವೆ ಆಗತ್ತಿತ್ತನೋ ಫೀಲ್ ಒಳಗೆ ಬೇರೆನೇ ಇರ್ತೈತೆ ರೀ. ಸೊ ನಮ್ಮನ್ನು ಫುಲ್ ನಾಚ್ಕೊಳತ್ತಿದ್ದಾರೆ ರೀ. ಅದಾದಮೇಲೆ ಮದುಮಗಿಗೆ ಅರ್ಶಿನ ಸ್ಟಾರ್ಟ್ ಮಾಡಿದ್ರೆ ಮದುಮಗಿಗೆ ಆದಮೇಲೆ ಮದುಮಗಳು ಹಚ್ತಾರೆ ರೀ ಅರ್ಶಿನ ಪೂರ್ತಿ. ಬಟ್ ಆ ಕ್ಲಿಪ್ ನಾ ತೊಗೊಳ್ಳಿಲ್ಲ. ಬಿಕಾಸ್ ನಾನು ಬೇರೆ ಕೆಲಸ ಬಂದಿತ್ತು. ಅಂದ್ರೆ ಸೀರೆ ಎಲ್ಲ ಮಡ್ಚೋದ್ರಾಗ ನಂದು ಟೈಮ್ ಹೋಗ್ಬಿಡ್ತ್ರಿ. ಸೊ ಅದ್ರ ಸಂಬಂಧ ಆ ಕ್ಲಿಪ್ ತೊಗೊಳಕ್ಕಾಗಿಲ್ಲ, ಸಾರಿ. ಆ್ಯಂಡ್ ಮದುಮಗಿಗೆ ಪೂರ್ತಿ ಮೈಯೆಲ್ಲ ಹಚ್ತಾರೆ ರೀ. ಅದಾದಮೇಲೆ ಸುರ್ಗಿ ನೀರು ಹಾಕೋಕ್ಕಿಂತ ಮುಂಚೆ ಹಿಂಗೆ ರೀ ಆ ಸುರ್ಗಿ ನೀರು ಕೂಡೋ ಪ್ಲೇಸನ್ನು 5 ಸರಿ ಸುತ್ತಾಕ್ತಾರೆ ಗಂಡ ಹೆಂಡತಿ ಕೈ ಹಿಡ್ಕೊಂಡು. ಅಂದ್ರೆ ಅದೇನೋ ಸಂಪ್ರದಾಯ ಅಂತ್ರಿ. ನೀರು ಚೆಲ್ಕೊಂತಾರೆ. ಅಂದ್ರೆ ಅವ್ರ ಕೈಯಾಗಿ ಎಲೆ ಅಕ್ಕಿ ಅದ್ರಾಗ ಸ್ವಲ್ಪ ನೀರು ಹಾಕಿರ್ತಾರೆ ರೀ. ಸೊ ಅಕ್ಕಿ ಚೆಲ್ಕೊಂತ ಅಡ್ಡಾಡ್ಬೇಕು ರೀ ಅವ್ರು. ಅಂದ್ರೆ 5 ಸುತ್ತು ಹಾಕ್ಬೇಕು ರೀ, ಅದು ಪದ್ಧತಿ. ಸೊ ಅದನ್ನೆಲ್ಲ ಅವ್ರು ಕಂಟಿನ್ಯೂ ಮಾಡ್ತಾರೆ, ಮುಗಿಸ್ತಾರೆ ರೀ. ಅದಾದಮೇಲೆ ಇಬ್ಬರು ಬಾಲ್ಗಾಳಿಟ್ಟು ಸುರ್ಗಿ ನೀರಿಗೆ ಪ್ರಿಪೇರ್ ಆಗಿ ಒಳಗೆ ಬರ್ತಾರೆ ರೀ. ನೋಡಾತೀರಿ ಸುರ್ಗಿ ನೀರು ಬಿದ್ದುಬಿಟ್ಟು ಆಲ್ರೆಡಿ. ಅದನ್ನು ಸುರ್ಗಿ ನೀರು ಬೀಳೋದನ್ನು ವಿಡಿಯೋ ಮಾಡ್ಕೊಬಾರ್ದು. ಸೊ ಮಾಡ್ಕೊಳಕ್ಕಾಗಿಲ್ಲ. ಅವರೆಲ್ಲ ವಿಡಿಯೋ ಮಾಡ್ಕೊಂಡಾರಿ ಆಲ್ರೆಡಿ. ಆ್ಯಂಡ್ ಮದುಮಗಳು ಹಿಂಗೆ ಕಾಣತ್ತಿದ್ಲು. ಆ್ಯಂಡ್ ನಮ್ಮ ಮದುಮಗ ಹಿಂಗೆ ಕಾಣತ್ತಿದ್ದಾರೆ. ಅವರಿಗೆ ಬಾಸಿಂಗ ಕಟ್ಟಿದ್ರಿ. ಅದು ಬಾಸಿಂಗ ಮೇನ್ ರೀ ಕ್ಯಾರೆಕ್ಟರ್ ನಮ್ದ್ರೊಳಗೆ. ಸೊ ಇದಾದಮೇಲೆ ಇದೊಂದು ಪದ್ಧತಿ ರೀ, ನೀರು ಹಾಕೋದ್ರಿ. ಅಂದ್ರೆ ಪ್ಲೇಟ್ ತಲೆ ಮೇಲೆ ಇಟ್ಟು ಹುಡುಗಿ ತಲೆ ಮೇಲೆ, ಹುಡುಗನ ತಲೆ ಮೇಲೆ ಹಾಕೋದು ಎಲೆಲೆ. ಸೊ ಇದನ್ನೆಲ್ಲ ಅವ್ರವ್ರ ರಿಚುವಲ್ಸ್ ಎಲ್ಲ ಮುಗಿಸ್ಕೊಂಡು ಕಾಸು ಒಳಗೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಒಳಗೆ ಕರ್ಕೊಂಡು ಹೋಗುವಾಗೂ ನಾ ಇರಲಿಲ್ಲ ರೀ. ಆ್ಯಂಡ್ ಒಳಗೆ ಹೋಗಿ ಕರ್ಕೊಂಡು ಹೋಗಿ ಕೂಡಿಸಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಕೈತಿ. ಅಜ್ಜಾರ ಮಂತ್ರ ಹೇಳತ್ತಿದ್ರಿ. ಅವರೆಲ್ಲ ಮಂತ್ರದ ಪ್ರಕಾರ ಎಲ್ಲರೂ ನಗು ಬರೋಂಗೆ ಇದ್ರಿ ಅಜ್ಜಾರ. ಸೊ ಮಂತ್ರದ ಪ್ರಕಾರ ತಾಳಿ ಪೂಜೆ ಐತ್ರಿ. ತಾಳಿ ಪೂಜೆ ಮಾಡುವಾಗ ಫುಲ್ ಸೀರಿಯಸ್ ಇದ್ರಿ ಎಲ್ಲರೂ. ಬಿಕಾಸ್ ಅದು ಪವಿತ್ರವಾದ ತಾಳಿ. ಸೊ ಅದನ್ನು ಹಾಲಿನಿಂದ ಅಭಿಷೇಕ ಮಾಡ್ತಾರೆ. ಅದಾದಮೇಲೆ ಪೂಜೆ ಮಾಡ್ತಾರೆ. ಯಾಕಂದ್ರೆ ಒಂದು ಶಿವ ಪಾರ್ವತಿ ಇದ್ದಂಗೆ ಅವರಿಬ್ಬರು ಯಾರೋ ಮದುಮಕ್ಕಳಾಗಿರಲಿ ರೀ, ಆ ಟೈಮ್ನಾಗ ನಮಗೆ ಶಿವ ಪಾರ್ವತಿಗೆ ಅದನ್ನೇ ಕಾಣಿಸ್ತಾರೆ. ಸೊ ನನ್ನ ಹುಡುಗಿ ಹಂಗೆ ಕಾಣಿಸಾತಿದ್ರಿ. ಸೊ ಹಾಲಿನ ಅಭಿಷೇಕ ಆಯ್ತು ರೀ. ಅದಾದಮೇಲೆ ಅವರಿಬ್ಬರಿಗೂ ಆಶೀರ್ವಾದ ಕೊಟ್ಟರು ಅರ್ಚಕರು. ಮತ್ತು ಪೂಜೆ ಮಾಡಿದ್ರಿ. ಹೇಳಿದೆಲ್ಲ ಅರಿಶಿನ ಕುಂಕುಮ ಈ ಬತ್ತಿ ಎಲ್ಲ ಹಚ್ಚಿ ಅವ್ರ ಆಶೀರ್ವಾದ 5 ಸರಿ ಕೊಡ್ತಾರೆ. ಆ 5 ಸರಿ ಪೂಜೆ ಆದಮೇಲೆ ವಾಪಸ್ ಅವ್ರದ್ದು ರಿಚಲ್ ಮುಗಿತದ್ರಿ. ಅದಾದಮೇಲೆ ನಾನು ತಾಳಿದೊಂದು ಕ್ಲಿಪ್ ತೊಗೊಂಡು, ಬಿಕಾಸ್ ಅದು ಪವಿತ್ರ ಅಂಥೇಳಿ. ಇಲ್ಲಿ ನೋಡತ್ತೀರಿ ಆ ಜೋಡಿಕಿನ್ನ ಈ ಜೋಡಿನ ಚಂದ ಅನ್ಸಾತೈತ್ರಿ ನನಗಂತೂ. ಸೊ ಅವ್ರದ್ದೊಂದು ಝೂಮ್ ಹಾಕಿ ಮಾಡಿದೆ. ಅವ್ರಿಗೆ ಗೊತ್ತೇ ಇಲ್ಲರಿ ನಾ ವಿಡಿಯೋ ಮಾಡೇನೆ ಅಂಥೇಳಿ. ಬಿಕಾಸ್ ಅವ್ರು ದಾರೆ ಎತ್ಕೊಡಕ್ಕೆ ಬಂದಿದ್ದು ರೀ. ಅದಾದಮೇಲೆ ಹುಡುಗನ ಅಂದರೆ ಹುಡುಗನ ಕಡೆ ದಾರೆ ಎತ್ಕೊಟ್ರಿ. ಕೊಟ್ಟಾದಮೇಲೆ ಇದು 7 ಹೆಜ್ಜೆ ಅಂತಾರಲ್ರಿ, ದಾರ ಕಟ್ಟಿ ಮಾಡ್ತಾರೆ. ಒಂದೊಂದು ಕಡೆ ಎಲ್ಲ ನೋಡ್ತೀರಿ ನೀವು ಜಸ್ಟ್ ಆ ಒಂದು ಕಾಲಿಂದು ಚಿತ್ರ ಇರ್ತಾವೆ ರೀ, ಅದ್ರ ಮೇಲೆ ಇಟ್ಟಿಸ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಕಡೆ ಪದ್ಧತಿ ಇರೋದು ಹಿಂಗೆ ದಾರ ಹೆಬ್ಬಳ್ಳಿ ಕಟ್ಟಿ ಎಳ್ಕೊಂಡು ಹೋಗ್ತಾರೆ. ಅದು 7 ಹೆಜ್ಜೆ ಆಗ್ಬೇಕು. ಅವ್ರಿಗೆ ನನ್ನ ಕಡೆ ಪಡ್ರಿ ನೋಡ ಮಗಳೇ ಏನೋ ಸರಿ
ನಾ ಯಾಕೆ ಕೇಳೋಣ ಲಂಗು ಲಗಾಮ ಮುಗಲಾನ ಎಲ್ಲ ನಮ್ ಕೈ ಆಗೈತಿ. ಪವಿತ್ರ ಪವಿತ್ರ ಅಂತ ಹೇಳತ್ತೀನಿ ರೀ. ಬಟ್ ಆ ತಾಳಿ ಪವಿತ್ರ ಎದಕ್ಕೆ ಅಂತೇನಂದ್ರೆ ನಮ್ಮ ಹೆಣ್ಮಕ್ಳ ಜೀವನದಾಗ ಅದು ಮುಖ್ಯ ಅಂದ್ರೆ ಭಾಳ ಮುಖ್ಯ ಆಗಿರ್ತೈತೆ ರೀ. ನಮಗೊಂದು ಗೌರವ ಆಗಿರಲಿ, ಒಂದು ಘನತೆ ಆಗಿರಲಿ, ಒಂದು ಗಂಡನ ಮನೆ ಆಗಿರಲಿ, ಒಂದು ಹೊಸ ಪ್ರಪಂಚ ಆಗಿರಲಿ, ಒಂದು ಏನೋ ಒಂದು ಸೌಭಾಗ್ಯ ಕೊಡ್ತೈತೆ ಅಂದ್ರೆ ಆ ತಾಳಿ ರೀ. ಸೊ ಅದನ್ನು ಯಾವಾಗಲಿದ್ರು ರೆಸ್ಪೆಕ್ಟ್ ಮಾಡ್ತೀನಿ. ಅದಾದಮೇಲೆ ಕಾಲಿಗೆ ಕಟ್ಟಿರೋದು ಅದನ್ನು ದಾರ ತೆಗೆದ್ರಿ, ತೆಗೆದು ಕಾಲುಂಗ್ರ ಹಾಕಕ್ಕೆ ಹೋದ್ರಿ. ಬಟ್ ಅವಾಗ ಬರಲಿಲ್ಲ. ಜಸ್ಟ್ ಮುಟ್ಟಿಸಿ ನಮ್ಮ ಕಿರ್ಬೆರಳಿಗೆ ಹಾಕ್ತಾರೆ ಆ ಕಾಲುಂಗ್ರನ. ಸೊ ಅನ್ನ ಮುಟ್ಟಿಸ್ಕಾಸು ಅದನ್ನು ಅಕ್ಕಿ ಕಿರ್ಬೆರಳಿಗೆ ಹಾಕಕ್ಕಂತ ಹೇಳಿ ಅಕ್ಕಿ ಕಾಯಿ ಕೊಡ್ತಾರೆ. ಆಮೇಲೆ ಪುರೋಹಿತ್ರ ಮಂತ್ರ ಹೇಳತ್ತಿದ್ರಿ. ಮಂತ್ರ ಹೇಳ್ತಾ ನಮ್ಮ ಹುಡುಗಿ ಕೊಳ್ಳಿಗೆ ತಾಳಿ ಬಿಡ್ತ್ರಿ. ಸೊ ಆವಾಗ ಭಾಳ ಅಂದ್ರೆ ಭಾಳ ಎಮೋಷ್ನಲ್ ಆಗಿದ್ಲು. ಯಾಕಂದ್ರೆ ಏನೋ ಒಂಥರ ಹೊಸ ಫೀಲಿಂಗ್ ರೀ. ಅಲ್ಲಿ ಅನ್ಭವಿಸ್ತವ್ರಿಗೆ ಕೇಳಿದ್ರೆ ಅದರ ಎಕ್ಸ್ಪೀರಿಯೆನ್ಸ್ ಭಾಳ ಚಲೋ ಇರ್ತದೆ. ಬಟ್ 3 ಗಂಟೆ ಅನ್ನನ ಹಾಕಿದಾರೆ ಬಿಕಾಸ್ ಅವರಿಗೆ ಇಷ್ಟ ಇರಲಿಲ್ಲ. ಹಿಂದಿದ್ದವ್ರು ಹಾಕಬಾರ್ದ್ರಿ. ಯಾವತ್ತಲಿದ್ರು ನಾನು ಅದು ಆಸೆ ಪಡ್ತೀನಿ ರೀ. ಹಿಂದಿದ್ದವ್ರು ಬಂದು ಕಾಸು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಅವರ ಗಂಟು ಹಾಕ್ಬಿಡ್ತಾರೆ. ಅದು ಸೇರಿಗೆ ಬರೋಂಗಿಲ್ಲ ರೀ ನನಗೂ. ಸೊ 3 ಗಂಟೆ ಅನ್ನನ ಹಾಕಿದಲ್ಲ, ಭಾಳ ಖುಷಿ ಆಯ್ತು ರೀ ನನಗೂ. ಸೊ ಅಕ್ಕಿದ ಆಸೆನೂ ಇದ್ದಿದ್ದು ಅನ್ನನ ಆಸೆ ಇದ್ದಿದ್ದು ನನ್ನ ಆಸೆ ಇದ್ದಿದ್ದು ಭಾಳ ಖುಷಿ ಆಯ್ತು ರೀ. ಅದಾದಮೇಲೆ ಮೇಲ್ ಮುಸುಕು, ಆಮೇಲೆ ಸ್ವಾದ್ರ ಮಾವನ ಸೀರೆ ಹಾಕಿ ಗಂಡನ ಪಾದ ಪೂಜೆ ಇರ್ತೈತೆ ರೀ. ಸೊ ಅಕ್ಕಿ ಗಂಡನ ಪಾದ ಪೂಜೆ ಮಾಡಿ ಆಮೇಲೆ ಈಗ ಹೊಸ್ದಾಗಿ ಟ್ರೆಂಡ್ ಅದಲ್ರಿ. ಸೊ 7 ಹೆಜ್ಜೆ ಹಾಕ್ಸಿದ್ರಿ ನಮ್ಮ ಆಸೆ ಪ್ರಕಾರ ಅದರದ್ದು ಇದ್ರ ಮೇಲೆ. ಆ್ಯಂಡ್ ಅವರೆಲ್ಲ ಹೇಳತ್ತಿದ್ರಿ ಒಂದೊಂದು ಹೆಜ್ಜೆನೂ ಎದಕ್ಕೆ ಇಡ್ತಾರೋ ಅಂಥೇಳಿ. ಸೊ ಪುರೋಹಿತರ ಮಾತು ಕೇಳ್ಕೊತನ ಅವ್ರು 7 ಹೆಜ್ಜೆ ದಾಟಿದ್ರಿ. ಈಗ ನೆಕ್ಸ್ಟ್ ಪುರೋಹಿತರು ಅರುಂಧತಿ ನಕ್ಷತ್ರ ಎದಕ್ಕೆ ತೋರಿಸ್ತಾರೆ ಅಂತ ಹೇಳತ್ತಿದ್ರಿ. ಅದನ್ನು ಕೇಳಿಸ್ಕೊಳತ್ತಿದ್ವಿ. ಆ್ಯಂಡ್ ಇವ್ರು ಅರುಂಧತಿ ಪೂಜೆ ಮಾಡತ್ತಿದ್ರಿ. ಯಾಕಂದ್ರೆ ಅರುಂಧತಿ ನಕ್ಷತ್ರ ಏನೋ ನಮಗೇನೋ ಐಡಲ್ ಅಂತ್ರಿ. ಗಂಡ ಹೆಂಡತಿ ಹೆಂಗಿರಬೇಕು ಹೆಂಗಿಲ್ಲ ಅಂತಂದೇನೋ ಹೇಳ್ಕೊಡ್ತೈತಂತ್ರಿ. ಸೊ ಅದನ್ನು ಪುರೋಹಿತರು ಭಾಳ ಚಂದ ಹೇಳಿದ್ರಿ. ಅವಾಗೆಲ್ಲ ಅವ್ರ ಮಾತು ಕೇಳಿಸ್ಕೊಳಕ್ಕೆ ಭಾಳ ಖುಷಿ ಅನ್ಸಾತೈತ್ರಿ. ಅದನ್ನು ವೀಡಿಯೋ ಮಾಡಿ ಹಾಕೇನಿ ರೀ. ಬಟ್ ಅವ್ರ ವಾಯ್ಸ್ ಭಾಳ ಅಂದ್ರೆ ಭಾಳ ಜೋರು ಅದ ರೀ. ಸೊ ಅದನ್ನು ನಿಮಗೆ ಕೇಳ್ಸಕ್ಕೆ ಹೋಗಂಗಿಲ್ಲ. ಇವರಿಬ್ಬರು ಅರುಂಧತಿ ನಕ್ಷತ್ರದ ಪೂಜೆ ಮಾಡತ್ತಿದ್ರಿ. ಇಬ್ಬರು ಭಾಳ ಅಂದ್ರೆ ಭಾಳ ಖುಷಿ ಇದ್ರಿ. ನೀವು ನೋಡಾತಿರಿ, ಜಗ್ಗು ಖುಷಿ ಕಾಣತೈತ್ರಿ ಅವ್ರ ಮುಖದಾಗ. ಸೊ ಅದಾದಮೇಲೆ ಅರುಂಧತಿ ನಕ್ಷತ್ರ ತೋರಿಸೇ ಬಿಟ್ಟಾರಿ ನಮ್ಮನ್ನು. ಇದು ಫಸ್ಟ್ ಸುಳ್ರಿ ಗಂಡ ಹೆಂಡತಿ ಹೇಳೋದು. ಇರ್ಲಿ ತಗೋರಿ. ಈಗ ಹೆಂಗೆ ಅನಿಸ್ಲಿಕ್ಕತ್ತದ ಒಬ್ಬೇಕಿ ಹೋದ್ಲಲ್ಲ ಅದಕ್ಕೆ ಅಂದ್ರೆ ಮದುವೆ ಆಗೋದು. ಹಾಂ ಭಾಳ ನೆಕ್ಸ್ಟ್ ನಿಮ್ದು ಯಾವಾಗ? ಇಲ್ಲವಾ ಎಷ್ಟು ಚಂದ ಕಾಣತ್ತಾರ ನೋಡ್ರಿ. ಎಲ್ಲೋ ಆಮೇಲೆ ಎಲ್ಲರೂ ಊಟಕ್ಕೆ ಹೋದ್ರಿ, ಅಂದರೆ ನಾಷ್ಟಕ್ಕೆ. ಸೊ ನಾಷ್ಟ ಮುಗಿಸಿ ವಿಡಿಯೋ ಎಂಡ್ ಮಾಡ್ತೀನಿ ರೀ ನಾನು. ಮದ್ವೆ ಆಯ್ತು, ಹುಡುಗಿ ರೆಡಿ ಆದ್ಲು, ಹುಡುಗ ರೆಡಿ ಆದ, ರಿಸೆಪ್ಷನ್ ಮುಗೀತು. ಆಮೇಲೆ ಅವರು ಡ್ಯಾನ್ಸ್ ಮಾಡಿದ್ರು ನಾಚ್ಕೊಂತ. ಆ್ಯಂಡ್ ಮದ್ವೆ ಆದಮೇಲೆ ರಿಸೆಪ್ಷನ್ ವೀಡಿಯೋಸ್ ಯಾವ ಕ್ಲಿಪ್ನ ರೆಕಾರ್ಡ್ ಮಾಡಿಲ್ಲ ರೀ. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ಅವ್ರನ್ನ ಮೇಂಟೈನ್ ಮಾಡಿ ಅಥವಾ ನನ್ನ ಸಾರಿ ಮೇಂಟೈನ್ ಮಾಡಿ ಬಂದಿದ್ದ ಪ್ರೋಗ್ರಾಮ್ ಎಲ್ಲ ಚಲೋ ಆಗಲಿ ಅಂಥೇಳಿ ಕವರ್ ಮಾಡೋದ್ರಾಗ ಆಯ್ತು ನಂದು. ಆ್ಯಂಡ್ ಇವನ್ ನನ್ನ ಫೋನು ನನ್ನ ಕಡೆ ಇರಲಿಲ್ಲ. ಸೊ ಅದಾದಮೇಲೆ ನಾ ಒಂದು 7 ಡ್ರೆಸ್ ಚೇಂಜ್ ಮಾಡಿದ್ರು. ಆ 7 ಡ್ರೆಸ್ ಮೇಲೆ ಒಂದು ಕ್ಲಿಪ್ ಇಲ್ಲ ರೀ ನನ್ನ ಫೋನ್ಯಾಗ. ಇರಲಿ, ಇಟ್ಸ್ ಓಕೆ. ಸೊ ಅದು ಮದ್ವೆ ಮುಗಿದ್ಮೇಲೆ ಗೋಧಿ ಉಡಕ್ಕಿ ಅವತ್ತು ಹಾಕಿಬಿಟ್ರಿ. ಬಿಕಾಸ್ ಮುಹೂರ್ತ ಮತ್ತು ಇರಲಿಲ್ಲ ಅಂಥೇಳಿ. ಆ್ಯಂಡ್ ಅವ ಶುಕ್ರವಾರ ಆಗಿರೋದ್ರಿಂದ ನಾವೆಲ್ಲರೂ ಅಲ್ಲೇ ಸ್ಟೇ ಮಾಡಿದ್ವಿ. ಹುಡುಗಿನೂ ಅಲ್ಲೇ ಸ್ಟೇ ಮಾಡಿದ್ಲು. ಮಾರನೇ ದಿವ್ಸ ಬಂದ್ಲು ರೀ. ಸೊ ಗೋಧಿ ಉಡಕ್ಕಿ ಹಾಕಿಸ್ಕೊಳ್ಳೋ ಸಂದರ್ಭ ಇದೆ. ಈ ಸಾರಿ ತಲ್ರಿಕಿಗೆ ಅಲ್ಟಿಮೇಟ್ ಕಾಣತಿತ್ತು ಅವತ್ತು. ನನ್ನ ಕ್ಯಾಮ್ರಾದಾಗ ಹೆಂಗೆ ಕಂಡೈತಿ ನಂಗೆ ಗೊತ್ತಾಗತ್ತಿಲ್ಲ ಕರೆಕ್ಟಾಗಿ. ಬಟ್ ಮಸ್ತ್ ಕಾಣಿಸ್ತಾತಿದ್ಲು ರಿಯಲ್ ಆಗಿ. ನನಗೆ ಸ್ಟೇಜ್ ಮೇಲಿನ್ಕಿನ್ನ ಈ ಸಾರಿ ಆಕಿಗೆ ಭಾಳ ಒಪ್ಪಿತ್ತು ಅಂಥೇಳಿ ನನಗೆ ಅನ್ನಿಸ್ತು. ನೀವು ಮದ್ವೆಗಿಂತ ಬಿಫೋರ್ ವೀಡಿಯೋಸು ನೋಡಿರ್ಬೋದು. ನನ್ನ ಜೋಡಿ ಹಾಕಿರೋದ ಮದ್ವೆ ಆಗೋ ಟೈಮ್ ಒಳಗೂ ನೀವು ಆಕಿನ ವೀಡಿಯೋಸ್ ಎಲ್ಲ ನೋಡಿರ್ಬೋದು. ಪೂರ್ತಿ ಡಿಫ್ರೆಂಟ್ ಗರ್ಲ್ ಕಾಣಿಸ್ತಿದ್ಲು ರೀ ಆ ಟೈಮ್ ಒಳಗೆ. ಇದುವರೆಗೂ ಇರೋ ಹೆಣ್ಮಗಳೇ ಬೇರೆ, ಇದಾದ್ಮೇಲೆ ಇರೋ ಹೆಣ್ಮಗಳೇ ಬೇರೆ ಅನ್ನೋ ರೀತಿ ಒಳಗೆ ಅದು ಏನೋ ಪೂರ್ತಿ ಡಿಫ್ರೆನ್ಸ್ ಕಾಣಿಸಾತಿತ್ತು ರೀ ಎಲ್ರಿಗೂ. ಅದು ಆಕಿ ಒಳಗಾಗಿರೋ ಬಿಹೇವಿಯರ್ಸ್ ಅಲ್ರಿ. ಬಟ್ ಒಂದು ಹುಡುಗಿ ಹೆಣ್ಮಗಳಾಗಕ್ಕೆ ಆಕಿ ಬೀಳೋ ತಾಳಿ ಎಷ್ಟು ಪವಿತ್ರ ಅನ್ನೋದು ಇದಕ್ಕೆ ಅಂದಿದ್ರಿ ನಾನು. ಯಾಕಂದ್ರೆ ಅದ್ರದ್ದು ಖಳಾನ ಬೇರೆ ಇರ್ತೈತಿ ರೀ ಹೆಣ್ಮಕ್ಳ ಮುಖದಾಗ. ಸೊ ನಮಗಂದ್ರೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತು ರೀ. ಮದ್ವೆ ಅಂಕರು ನಾವು ಹೆಂಗೆ ಅಂದ್ಕೊಂಡಿದ್ವಿ, ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲ ಹಂಗಾಯ್ತು. ಆ್ಯಂಡ್ ಅಷ್ಟು ಬೇಜಾರು ಆಗಿತ್ತು ರೀ ಆ ಟೈಮ್ನಾಗ. ತಾಳಿ ಕಟ್ಟುವಾಗಂಕರು ನನಗಂಕರು ಎಮೋಷ್ನಲ್ ತಡ್ಕೊಳಕ್ಕೆ ಆಗಿದ್ದಿಲ್ಲ ರೀ.
ಒಂದೇನೋ ಇಷ್ಟು ದಿನ ಏನು ನನ್ನ ಜೋಡಿ ಇದ್ದು ಇವಾಗ ಹೋಗಿ ಕಳ್ಪಾಯ್ಕಿ ಇನ್ನು ನೆಕ್ಸ್ಟ್ ನಮ್ಮ ಮನೆಗೆ ಅತಿಥಿಯಾಗಿ ಬರ್ತಾಳೆ ಅನ್ನೋದು ಭಾಳ ಫೀಲ್ ಇತ್ತು. ಇರಲಿ ಇಟ್ಸ್ ಓಕೆ, ಅದು ನೇಚರ್ ರೀ. ಸೊ ನಾವು ಅದನ್ನು ಪಾಲ್ಸಾಕಬೇಕು. ಸೊ ಆಕಿನ ಆರತಿ ಮಾಡಿಸ್ಕಾಸು ಒಳಗೆ ಕಳಿಸ್ತಾರೆ. ಆಮೇಲೆ ಸೊ ಅವ್ರ ಮನೆಗೆ ಈಗ ಎಂಟ್ರಿ ಕೊಡೋ ಸಂದಾಗ ಹೂವೆಲ್ಲ ಬಿಚ್ಚಿಬಿಟ್ಟಿದ್ದವು ರೀ, ಬಿಕಾಸ್ ಸಾರಿ ಎಲ್ಲ ಚೇಂಜ್ ಮಾಡೋದು ಅದು ಇದಾಯ್ತು. ಸೊ ಅದಾದಮೇಲೆ ಆಕಿಗೆ ಒಳಗೆ ಎಂಟ್ರಿ ತೊಗೊಳ್ಬೇಕತ್ತಿರ ಬಲ್ಗಾಲಿಟ್ಟು ಒಳಗೆ ತೊಗೊಂಡ್ವಿ. ಸೇರೇನು ಅದಾದ್ಮೇಲೆ ಒದ್ದಾರಿ ಅಂದ್ರೆ ಆಫ್ಟರ್ 3 days ಹೋದ್ರಲ್ರಿ ಬಿಟ್ಟು, ಅದಾದ್ಮೇಲೆ ಏನೋ ಸೇರು ಒದ್ದಾರಂತ್ರಿ. ಬಟ್ ನಾ ಇರಲಿಲ್ಲ ಆ ಟೈಮ್ನಾಗ. ನನಗೊಂದು ಬೇಜಾರಿ, ಯಾವ ಮದುವೆ ವಿಡಿಯೋಸ್ ಒಳಗೂ ನಾ ಇಲ್ಲಲ್ಪ ಅಂಥೇಳಿ. ಇಟ್ಸ್ ಓಕೆ ರೀ. ಆಕೆ ಮದ್ವೆ ನೀವು ಕಣ್ತುಂಬ ನೋಡ್ರಿ ಅಂಥೇಳಿ ನನಗೆ ಖುಷಿಯಾಗತ್ತೈತಿ. ಯಾಕಂತಂದ್ರೆ ಈ ಪ್ರತಿಯೊಂದು ರೆಕಾರ್ಡು ನಾನು ನಿಮ್ಗೆ ತೋರಿಸೀನಿ. ಬಟ್ ಹೊರಗಿನ ಅಕ್ಕಿ ಕಾಳು ಬೀಳುವಾಗಿರಲಿಲ್ಲ ರೀ, ನಾನು ನೈಟ್ ರಿಂಗ್ ಎಕ್ಸ್ಚೇಂಜ್ ಮಾಡುವಾಗಿರಲಿಲ್ಲ. ಸೊ ಅವೆರಡು ಕ್ಲಿಪ್ ಇಟ್ಟು A to Z ಆಕಿ ಮದ್ವೆ ಹೆಂಗೆ ಆಯ್ತು ಏನಾಯ್ತು ಅಂಥೇಳಿ ನಿಮ್ಮ ಕಣ್ಣು ಮುಂದೆ ಇಟ್ಟೇನಿ. ಸೊ ನಿಮಗೂ ಇಷ್ಟ ಆದಂಥೇಳಿ ನಾ ಎಕ್ಸ್ಪೆಕ್ಟ್ ಮಾಡ್ತೇನೆ. ಆ್ಯಂಡ್ ಆಕಿ ಉಡಕ್ಕಿ ಎಲ್ಲ ಇಲ್ಲಿಟ್ಟು ನಮಸ್ಕಾರ ಮಾಡ್ತಾಳ್ರಿ. ಈಗ ನಾ ಬಯಸೋದು ಒಂದೇ ಏನಂದ್ರಿ, ಅಣ್ಣನ ಕಡೆಯಿಂದ ಆಕಿ ತವ್ರ ಮನೆಗೆ ಹೆಂಗೆ ಖುಷಿಯಿಂದ ಇದ್ಲಲ್ರಿ, ಗಂಡನ ಮನ್ಯಾಗೂ ಹಂಗೆ ಖುಷಿಯಿಂದ ಇರಲಿ, ಹಂಗೆ ನಕ್ಕೊಂತಿರಲಿ. ಆ್ಯಂಡ್ ನಾನು ನೋಡೇನಿ ರೀ ಈಗ ಆಕಿನ, ಇದು ಮದ್ವೆ ಎಡಿಟ್ ಆಮೇಲೆ ಮಾಡೀನಿ ನಾನು. ಬಟ್ ಭಾಳ ಖುಷಿ ಇದಾಳ್ರಿ ಈಗ ಆಕಿ ಗಂಡನ ಮನ್ಯಾಗ. ಮದುಮಗಳ್ರೆ ಏನಂತೀರಿ? ಹಿಂಗದೆ ನೋಡ್ರಿ, ಹೆಂಗೈತ್ರಿ ಫೀಲ್? ಖುಷಿ ಅದನ್ರಿ? ಎಷ್ಟು ಅದ? ಅಷ್ಟ ರೀ. ಈಗ ಕುಂದ್ರೆ ಚಂದ ನಾ ತೋರಿಸ್ತೀನಿ ಹೆಂಗೆ ಕಾಣತ್ತೀನಿ. ವಿತೌಟ್ ಮೇಕಪ್ ಎಷ್ಟು ಚಂದ ಕಾಣತ್ತಾಳ್ರಿ. ನಿನ್ನ ಅಷ್ಟು ಮೇಕಪ್ ಮಾಡ್ಕೊಂಡು ನಂಗೆ ಇವತ್ತ ಚಂದ ಕಾಣತ್ತಾವ. ಅತ್ತೀನಿ ಯಾವಾಗ್ಲೂ ಚಂದ ಕಾಣ್ತೀನಿ, ತಲೆ ಕೆಡ್ಸ್ಕೊಳ. ನಮ್ಮ ಅವಸ್ಥೆ ಹಿಂಗಾಗೈತ್ರಿ. ಒಂದು ಸ್ವಲ್ಪ ಮೇಕಪ್ ಎಲ್ಲ ಏನಿಲ್ಲ. ಸೊ ಇರಲಿ, ನಡೀತದೆ. ಮದುವೆಗಂತೂ ಹಾಂ, ಹುಡುಗಂತೂ ಮಸ್ತ್ ಚಂದ ಕಾಣಿಸತ್ತಾಳ. ಹಾಂ, ವಿತ್ ಮೇಕಪ್ ಚಲೋ ಇದ್ಲು, ವಿತೌಟ್ ಮೇಕಪ್ ಇನ್ನೂ ಚಲೋ ಅದ. ನನಗೂ ಇವತ್ತ ಚಂದ ಕಾಣತ್ತಾಳ್ರಿ ಜಾಸ್ತಿ. ಆಮೇಲೆ ಇಬ್ಬರನ್ನೂ ಶುಕ್ರವಾರ ಆದಮೇಲೆ ಶನಿವಾರ ದಿವಸ ಮನೆಗೆ ಕರ್ಕೊಂಬಂದು ಹಳೆದಾನ ಮಾಡಿದ್ವಿ ರೀ. ಅಂದ್ರೆ ಕೂಡಿಸಿ ಆರತಿ ಎಲ್ಲ ಮಾಡಿದ್ವಿ. ಸೊ ಆರತಿ ಮಾಡುವಾಗ ನಾನು ಮೇಲ್ಮುಸುಕ್ ಕಾದಿಟ್ಕೊಂಡಿದ್ದೆ. ಸೊ ನನಗೆ 500 ರೂಪಾಯಿ ಗಿಟ್ಟುತ್ತೆ ನಮ್ಮ ಅಣ್ಣನ ಕಡೆಯಿಂದ. ನೋಡ್ರಿ ಇಲ್ಲಿ ನಮ್ಮಮ್ಮ ಎಲ್ಲ ನೋಡಾದಿಲ್ಲ ಅವ್ರು ಮಾಡೋ ಪ್ರೋಗ್ರಾಮ್ಸ. ಆ್ಯಂಡ್ ಗಂಡನ ಪಾದ ಪೂಜೆ ಐತ್ರಿ. ಆ ಟೈಮ್ ಒಳಗೆ ಗಂಡನ ಪಾದನ 5 ಸರಿ ಪೂಜೆ ಮಾಡ್ಕಾಸ ನಮಸ್ಕಾರ ಮಾಡಿ ಗಂಡನ ಹೆಸರು 5 ಸರಿ ಹೇಳ್ಬೇಕಂತಿತ್ತು. ಒಬ್ಬೊಬ್ರು ಒಡಪ್ ಕಟ್ಟು ಹೇಳ್ತಾರೆ, ಒಬ್ಬೊಬ್ರು ಹಂಗೆ ಹೇಳ್ತಾರೆ. ಬಟ್ ಈಕಿ ಗಂಡನ ಪಾದ ಪೂಜೆ, ಕಾಲು ಪೂಜೆ ನಾತೀನಿ ಸಾರಿ, ಪಾದ ಪೂಜೆ ಮಾಡಿ ಕಾಲೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಅಣ್ಣನ ಹೆಸರು ಹಂಗೆ ಹೇಳಿದ್ಲಿ ರೀ, ಸಾದಾ. ನಮ್ಮನ್ನ ಒಡಪ್ ಕಟ್ಟು ಹೇಳ್ಬೋದ್ರಿ, ಬಟ್ ಅವತ್ತು ಹೇಳಿಲ್ಲ. ಇಲ್ಲಿ ನೀವು ನೋಡಾತೀರಿ ಗಂಡನ ಮುಖ ತೊಳೆದು ಗಂಡನ ಮುಖ ಒರೆಸಿ ಅವಂಗೆ ಸೇವೆ ಮಾಡ್ಬೇಕಂತಿರ್ತದೆ ಆ ಟೈಮ್ನಾಗ. ಸೊ ಹಂಗೆ ಮಾಡಿದ್ಲ ರೀ. ಎಲ್ಲರೂ ಕಾಡ್ಸಾತಿದ್ರಿ ಸೌಗೆ, ಬಟ್ ಖುಷಿ ಆಗತ್ತಿತ್ತು ನನಗಂತೂ. ಸೊ ಎಲ್ಲ ಕುಂತ್ಕೊಂಡು ರೆಕಾರ್ಡ್ ಮಾಡತ್ತಿದ್ನಿ ನಾನು. ಇವತ್ತಿ ಹಚ್ಚಿದ್ಲಿ ರೀ, ಕುಂಕುಮ ಅಳಗಿಸ್ಬಿಟ್ಲಿ ರೀ ಆ ಟೈಮ್ನಾಗ. ಮತ್ತು ಕುಂಕುಮ ಹಚ್ಚಿದ್ಲ ರೀ ತಾನು. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರೋಗ್ರಾಮಿಗೆ ಪ್ರಿಪೇರ್ ಆದ್ರಿ. ನೋಡ್ರಿ ಇಲ್ಲಿ ನಮ್ಮನ್ನ ಹಂಗೆ ಎದುರಾಗ್ಬಾರ್ದು ಅಂಥೇಳಿ ಕಾಡ್ಗೆ ಹಚ್ಚಾತಾಳ್ರಿ. ಗಲ್ಲಕ್ಕೆ, ಈ ಕಡೆ ಗಲ್ಲಕ್ಕೆ, ಚಿನ್ನಿಗೆ ಅಂದ್ರೆ ಗದ್ದಕ್ಕೆ ಅಷ್ಟು ಎದುರಾಗಿತ್ತು ರೀ ನಮ್ಮನ್ನಾಗ. ಆಕಿಗೆ ಏನಾಗಿದ್ದಿಲ್ಲ ರೀ. ಸೊ ಅದಾದಮೇಲೆ ಟವಲ್ ಹಾಕಿ ಅನ್ನಾಗ ತೊಗೊಂಬಂದಿದ್ದು ಡ್ರೆಸ್ ಎಲ್ಲ ಕೊಡ್ತಾರೆ ರೀ. ಸೊ ಅನ್ನಂಗೆ ಡ್ರೆಸ್ ತೊಗೊಂಬಂದಿದ್ದೆಲ್ಲ ಅದಕ್ಕೂ ಕರೆ ಹೇಳ್ಬೇಕಂದ್ರೆ ಉಡಿ ತುಂಬೋದಂತಾರೆ ರೀ. ಬಟ್ ಒಬ್ಬೊಬ್ಬರು ತಪ್ಪು ತಿಳ್ಕೊತಾರೆ, ಹೆಣ್ಮಕ್ಳಿಗೆ ಅಷ್ಟು ತುಂಬಬೇಕು ಉಡಿ ಅಂಥೇಳಿ. ಸೊ ಗಂಡು ಮಕ್ಳಿಗೂ ಉಡಿ ತುಂಬ್ತಾರೆ ರೀ. ಅದು ಅವ್ರ ಬೀಗರ ಮನೆಯಿಂದ ಡ್ರೆಸ್. ಸೊ ಇದಾದಮೇಲೆ ಸೌ ಆರತಿ ಮಾಡ್ತಾಳೆ. ಸೊ ಆರತಿ ಮಾಡಿಂದ ಅನ್ನ ಅದ್ರೊಳಗೆ ದಕ್ಷಿಣೆ ಇಡಬೇಕಾಗಿರ್ತದೆ. ಸೊ ಆ ಟೈಮ್ನಾಗ ಹಂಗರು ಭಾಳ ಸಿಕ್ಕಾಪಟ್ಟಿ ಕಾಮಿಡಿ ಆಗಿತ್ತು. ಈಗ ನಿಮ್ಗೆ ಗೊತ್ತಿರುವಂಗೆ ಗಂಡ ಹೆಂಡತಿ ಉಡಿ ತುಂಬ್ತಾನ್ರಿ ಆ ಟೈಮ್ನಾಗ. ಕಾಯಿ, ಜಂಪರ್ ಪೀಸು ಅವ್ರ ಕೈಗೆ ಏನಾಗ್ತದೆ ಅದು ಆ ಟೈಮ್ನಾಗ. ಸೊ ಉಡಿ ತುಂಬಿಂದ ಹುಡುಗಿ ಉಡಿ ತುಂಬಿಸ್ಕೊಂಡು ಆರಾಮ್ಸೆ ಖುಷಿಯಿಂದ ಕುಂತಿದ್ಲ ರೀ.
ಇದು ಮೇನ್ ಅಂದ್ರೆ ಮೇನ್ ರೀ, ಹೆಣ್ಮಕ್ಳಿಗೆ ಭಾಳ ಖುಷಿ ಕೊಡೋ ಸಂದರ್ಭ ಯಾವುದಂದ್ರೆ ತನ್ನ ಗಂಡ ತನ್ನ ಹನಿಗೆ ಅರಿಶಿನ ಕುಂಕುಮ ಹಚ್ಚಿದಾಗ. ಯಾಕಂದ್ರೆ ಅದಕ್ಕಿಂತ ಹೆಚ್ಚಿಗೆ ಯಾವ ಹೆಣ್ಮಗಳು ಬೇಡಂಗಿಲ್ಲ ಅಂಥೇಳಿ ನಾ ಎಕ್ಸ್ಪೆಕ್ಟ್ ಮಾಡ್ತೀನಿ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿರ್ತದೆ ಆ ಟೈಮ್ನಾಗ. ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ಯಾವಾಗಲಿದ್ರು ಅರಿಶಿನ ಮುಂಚೆ ಹಚ್ಬೇಕಂತ್ರಿ, ಅದಾದ್ಮೇಲೆ ಕುಂಕುಮ ಹಚ್ಬೇಕಂತ ಹೇಳಿ ನಂಗೆ ಅಲ್ಲಿ ಹಿರಿಯರು ಹೇಳ್ಕೊಟ್ರೆ. ಸೊ ಅದನ್ನು ನಾನು ನಿಮಗೆ ಹೇಳತ್ತೀನಿ. ಇದು ಎರಡಾದ್ಮೇಲೆ ಇವೆಲ್ಲ ಪ್ರೋಗ್ರಾಮ್ಸ್ ಮುಗಿತದಲ್ರಿ, ಇದಕ್ಕೆ ನೀರು ಮಾಡೋ ಕಾರ್ಯಕ್ರಮ ಅಂತ ಹೇಳ್ತಾರೆ. ನಂಗೆ ಮುಂಚೆ ಇದಕ್ಕೆ ನೀರು ಮಾಡ್ತಾರಂತ ಅಂದು ಹೆಸರು ಗೊತ್ತಿರಲಿಲ್ಲ ರೀ, ಬರೀ ಚುಮ್ಮರಿ ಉಫ್ ಮಾಡ್ತಾರಲ್ರಿ ಆ ಕಾರ್ಯಕ್ರಮ ಅಂತ ಹೇಳ್ತಿದ್ದೆ. ಸೊ ಇವಾಗ ಗೊತ್ತಾಗೈತಲ್ರಿ ಮಾಡತ್ತೀನಿ. ನಮ್ಮನ್ನು ನೋಡ್ರಿ ಎಷ್ಟು ಖುಷಿಯಿಂದ ಹಾಕಾತಿದ್ರು. ಒಟ್ಟಕ್ಕೇನು ಮುನ್ಗಿಸ್ ಕೈ ಬಿಡ್ಬೇಕು ಅನ್ನೋದು ನಮ್ಮ ನನ್ನ ಪ್ಲ್ಯಾನ್ ಆಗಿತ್ತು. ಹೋಗ್ಬೇಕಪ್ಪ ಗಣ್ಯ ಚಂದ ಬರ್ತೀಯಲ್ಲ. ಮತ್ತೊಂದು ಒಮ್ಮೆ ಅದ 5 ಮುಟ್ಟಿಗೆ ಹಾಕ್ತವ ಚಂದಾಗಿ. ನಾಲ್ಕು ಹೇಳ್ತಾನ ಎಲ್ಲ ನೆಪ್ಪಿಟ್ಬೋದು ನೀವು ಒಮ್ಮೆ 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 ಬಟ್ ಹ್ಞೂ ಹಂಗೆ ಹಾಕಿದ್ರ ಭಾಳ ದಿನ ಹೋಗ ತೋರಿಗೆ ಅದಕ್ಕೆ ಹಾಕ್ಯಾವ. ಇದಾದಮೇಲೆ ಆಕಿನ ಗುಡಿಗೆ ಕರ್ಕೊಂಡು ಹೊಂಟಿದ್ವಿ. ಅವಾಗಂಕರು ಪೂರ್ತಿ ಎಲ್ಲರೂ ಅಳಾತಿದ್ರೆ, ಬಟ್ ಎಲ್ಲರೂ ಕಂಟ್ರೋಲ್ ಮಾಡ್ಕೊಂಡು ಆಕಿನ ಚಂದಮ್ಮೆ ಗುಡಿಗೆ ಕರ್ಕೊಂಡು ಹೋಗಿ ಬಂದ್ವಿ. ಸೊ ಗುಡಿದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಆದಮೇಲೆ ನಾವು ಒಬ್ಬರ ಮನೆಗೆ ಹೋಗೋದಿತ್ತು. ಸೊ ಅಲ್ಲಿ ಹೋಗಿ ಬರ್ಗುಡ್ದು ಅವ್ರ ಗುಡಿ ಮುಗಿಸ್ಕೊಂಡು ಮನೆಗೆ ಹೋಗಿದ್ರೆ. ಹಾಯ್ ಗಾಯ್ಸ್, ನಿನ್ನೆ ಸಾವು ಗಂಡನ ಮನೆಗೆ ಹೋದ್ಲರಿ. ಮೊನ್ನೆನ ಮದುವೆ ಆಗಿತ್ತು. ಮೊನ್ನೆ ಶುಕ್ರವಾರ ಇದ್ದಿದ್ದಕ್ಕೆ ಅದರ ಬೇರೆ ಶುಕ್ರವಾರ ಮನೆ ಸೊಸಿನ ಹೊರಗೆ ಕಳಿಸ್ಬಾರ್ದಂತೆ ಮೊನ್ನೆ ಎಲ್ಲ ಇಟ್ಕೊಂಡ್ರು ನಮ್ಮನ್ನ. ಸೊ ನಿನ್ನೆ ಮಾರ್ನಿಂಗ್ ಬಂದ್ವಿ ರೀ ಊರಿಗೆ. ಬಂದು ಒಂದು ಸ್ವಲ್ಪ ಉಡಾಕಿ ಹಾಕ್ಕೊಂಡು ಹೋಗಿ ಬಿಡ್ದು ಸಂಜೆಗೆ ಆಗೇ ಬಿಡ್ತೀರಿ ತಡಾಕಿಯಲ್ಲಿ. ಸ್ವಲ್ಪ ಟೈಮ್ ಸಿಗಲಿಲ್ಲ ಅನ್ನೋದಷ್ಟೇ ಬೇಜಾರು. ಯಾಕಂತಂದ್ರೆ ಒಂದು ಸ್ವಲ್ಪ ದಿನ ಮದುವೆ ಆದಮೇಲೆ ಹೆಣ್ಣು ತವ್ರ ಮನೆಯಾಗ ಇರೋಕ್ಕೆ ಇಷ್ಟಪಡ್ತಾಳ್ರಿ. ಬಿಕಾಸ್ ಗಂಡನ ಮನೆ ಹೆಂಗೆ ಅದ ಏನದ ಅಂತೇಳಿ ಆಕೆಗೆ ಏನು ಗೊತ್ತಿರಂಗಿಲ್ಲ. ಸೊ ಬಿಟ್ಟು ಹೋಗೋದು ಭಾಳ ಅಂದ್ರೆ ಭಾಳ ಕಠಿಣ ಇರ್ತದೆ. ಬಟ್ ಆದರೂ ನೀನು ಎಷ್ಟೊತ್ತು ಹೋದ್ಲಂದ್ರಿ ಎಲ್ಲರಿಗೂ ಜೀವ ಕೈಯಾಗ ಬಂದಿತ್ತು. ಅಷ್ಟೊತ್ತು ಹೋದ್ಲು. ಏನರ ಆಗಿರಲಿ ಆಕಿನ ಹತ್ತು ಕಳ್ಸಿದ್ದು ಅದಕ್ಕೆ ಹೇಳಿ ಆಕಿಗೆ ಚಲೋ ಆಗಲಿ ಅನ್ನೋ ಒಂದು ರೀಸನಿಗೆ. ಆಕಿದೇನು ಕೆಟ್ಟದ್ದಾಗ್ಲಂಗೆ ಚಲೋ ತಮ್ಮ ಆಕೆ ಜೀವನ ನಡೆಸಿದ್ರೆ ಅದೇ ಎಲ್ಲರಿಗೂ ಖುಷಿ. ನನಗಂತೂ ಸಿಕ್ಕಾಪಟ್ಟಿ ಖುಷಿ ರೀ ಆಕೆ ಜೀವನ ಚಲೋ ಆದ್ರೆ. ಸೊ ಇಷ್ಟು ಹೇಳಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೇಳಕ್ಕೆ ಜಾಸ್ತಿ ಅದ ರೀ, ಬಟ್ ಹಂಗೆ ಹೇಳುವಂಥ ಪೇಷನ್ಸ್ ಶಕ್ತಿ ಏನೂ ಉಳಿದಿಲ್ಲ ರೀ ಈಗ. ಸೊ ಈ ಲಾಗ್ ಇಲ್ಲಿಗೆ ಮುಗಿಸಾತೀನಿ. ಮಿಸ್ ಯು ಸೊ ಲಾಟ್ಸ್ ಆಫ್ ಲವ್ ಆ್ಯಂಡ್ ಹೇಟ್ ಯು. ಬಾಯ್.